ತುಂಬ ಚೆನ್ನಾಗಿತ್ತು. ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಒಂದು ವಿಜೃಂಭಣೆಯಿಂದ, ಒಂದು ಸಡಗರದಿಂದ ಹೆಚ್ಚಾಗಿಡ್ಬೇಕಂದ್ರೆ ಎಲ್ಲ ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮ ಮಾಡಿದರೆ ತುಂಬ ಖುಷಿ ಆಯಿತು. ಸಿಂಗನಗರ ಗ್ರಾಮದಲ್ಲಿ 9ನೇ ವರ್ಷದ ಗಣೇಶ ಉತ್ಸವವನ್ನು ಆಚರಣೆ ಮಾಡಿದ್ದಾರೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಎಲ್ಲ ಮನೆಯವರು ಸೇರಿ, ಎಲ್ಲ ಊರು ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮದ ಪ್ರಥಮ ಬಾರಿಗೆ ನಾವು ನೋಡ್ತಾ ಇದ್ವಿ. ಈ ಯುವಕರಿಗೆ ನಾನೊಂದು ವಿಚಾರ ಹೇಳ್ಬೇಕಂತ ಏನಪ್ಪ ಅಂದರೆ, ಆ ಗಣೇಶನ ಮೇಲೆ ನೆಪ ಹಾಕ್ಕೊಂಡು ಗಲಾಟೆಗಳು ಮಾಡಬೇಡಿ. ಆ ದೇವ್ರಿಗೆ ಕೆಟ್ಟ ಹೆಸರು ಬರ್ತದೆ. ನೀವು ವರ್ಷಕ್ಕೊಂದು ಹಬ್ಬ ಮಾಡ್ತೀರಿ. ನೀವು ನಾನು ನಿಮ್ಗೆ ಹೇಳೋದಾದ್ರೆ ಯುವಕರಿಗೆ ಅದನ್ನು ನಾನು ವಿಚಾರ ಹೇಳ್ಬೇಕು ಅನ್ಕೊಂಡಿದ್ದೀನಿ, ಹೇಳ್ತಾ ಇದ್ದೀನಿ. ಗಣೇಶ ಬಿಡುವಾಗ ಯಾವುದೇ ಕುಡಿದು ಬಿಟ್ಟು ಗಣೇಶನ ವಿಸರ್ಜನೆ ಮಾಡಕ್ಕೆ ಹೋಗ್ಬೇಡಿ. ಎಲ್ಲ ಒಗ್ಗಟ್ಟಾಗಿ ಯಾವ ರೀತಿ ಗಣೇಶನಿಗೆ ಕುಡಿಸ್ತಿರೋ ಅದೇ ರೀತಿಯಲ್ಲೇ ಗಣೇಶನ ವಿಸರ್ಜನೆ ಮಾಡಿ ಬಂದು ಎಲ್ಲ ಖುಷಿಯಾಗಿದೆ. ಆನೇಕಲ್ ತಾಲೂಕಿನ ಮುತ್ತನಾಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗೇನ ಅಗ್ರಹಾರ ಗ್ರಾಮದಲ್ಲಿ ಅಂಬೇಡ್ಕರ್ ಗೆಳೆಯರ ಬಳಗದ ವತಿಯಿಂದ ಅದ್ದೂರಿಯಾಗಿ ನಡೆದ 9ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ. ಇನ್ನು ಗಣೇಶೋತ್ಸವ ಕಾರ್ಯಕ್ರಮ ಅಂಗವಾಗಿ ಗಣಪತಿ ಮೂರ್ತಿಗೆ ವಿಶೇಷ ಅಲಂಕಾರ, ವಿಶೇಷ ಪೂಜೆ, ಗಣ್ಯರಿಗೆ ಸನ್ಮಾನ, ಅನ್ನದಾಸೋಹ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರ ಸುಪುತ್ರ ಉಲ್ಲಾಸ್ ರವರು ಮತ್ತು ಯುವ ನಾಯಕರಾದ ಹುಸ್ಕೂರು ಮಧುರಣ್ಣರವರು ಸಿಂಗೇನ ಅಗ್ರಹಾರ ಗ್ರಾಮಕ್ಕೆ ಆಗಮಿಸಿ ಗಣಪತಿ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಂಗೇನ ಅಗ್ರಹಾರ ಗ್ರಾಮದ ಯುವಕರೆಲ್ಲ ಒಟ್ಟಾಗಿ ಸೇರಿ ಗಣೇಶೋತ್ಸವ ಆಚರಿಸುತ್ತಿರುವುದು ನಿಜಕ್ಕೂ ಸಂತಸ ವಿಷಯವಾಗಿದೆ ಎಂದರು. ಗಣೇಶನ ವಿಸರ್ಜನೆ ಮಾಡುವಂತಹ ಸಮಯದಲ್ಲಿ ಯುವಕರು ತಮ್ಮ ವೈಯಕ್ತಿಕ ವಿಚಾರಗಳನ್ನು ಬದಿಗಿಟ್ಟು ಗಣೇಶನ ಮೂರ್ತಿಯನ್ನು ಶ್ರದ್ಧಾ ಭಕ್ತಿಯಿಂದ ವಿಸರ್ಜನೆ ಮಾಡಬೇಕು ಎಂದು ಕಿವಿ ಮಾತು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಬಿ ಶಿವಣ್ಣರವರ ಸುಪುತ್ರ ಉಲ್ಲಾಸ್ ರವರಿಗೆ ಮತ್ತು ಯುವ ನಾಯಕರಾದ ಹುಸ್ಕೂರು ಮಧುರಣ್ಣರವರಿಗೆ ಸಿಂಗೇನ ಅಗ್ರಹಾರ ಗ್ರಾಮದ ಯುವಕರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಅಭಿನಂದನೆ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಸಿಂಗೇನ ಅಗ್ರಹಾರ ಶ್ರೀಧರ್ ರೆಡ್ಡಿ, ರಾಜಮಾನಹಳ್ಳಿ ಮನೋಹರ್, ಮಂಚನಹಳ್ಳಿ ಸುಬ್ರಹ್ಮಣಿ, ಮಾಜಿ ಉಪಾಧ್ಯಕ್ಷರಾದ ಹನುಮಕ್ಕ, ಮಾಜಿ ಸದಸ್ಯ ಲಿಂಗಣ್ಣ, ಸೋಮು, ಮುನಿರಾಜಪ್ಪ, ಮುನಿಸ್ವಾಮಿ, ಅಂಬೇಡ್ಕರ್ ಗೆಳೆಯರ ಬಳಗದ ಮಧು, ಮದರೇಶ್, ಉದಯ್, ಕಾರ್ತಿಕ್, ಚೇತನ್, ನವೀನ್, ಶಿವು, ಪ್ರವೀಣ್, ಮುನಿರಾಜು, ರಾಮು, ಅಶೋಕ್, ಮುನೇಂದ್ರ ಮತ್ತು ಸಿಂಗೇನ ಅಗ್ರಹಾರ ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು.
ಸಿಂಗೇನಗರ ಗ್ರಾಮದ ಅಂಬೇಡ್ಕರ್ ಯುವಕರ ಸಂಘದಿಂದ ಇವತ್ತು ಗಣೇಶ ಹಬ್ಬನ ವಿಜೃಂಭಣೆಯಿಂದ ಆಚರಿಸ್ತಿದ್ದಾರೆ. ಹಾಗಾಗಿ ನಾವು ಬಂದಿದ್ವಿ. ಜೊತೆಗೆ ನಮ್ಮ ತಾಲೂಕು ಎಸ್.ಸಿ ಘಟಕದ ಅಧ್ಯಕ್ಷರಾದಂಥ ಮಧುರಪ್ಪನವರಾಗಿರ್ಬೋದು, ನಮ್ಮ ಸದಸ್ಯರಾದಂಥ ಶ್ರೀಧರ್ ಸರ್ ಆಗಿರ್ಬೋದು, ಆಮೇಲೆ ಮಾಜಿ ಉಪಾಧ್ಯಕ್ಷರಾದಂಥ ಮಕ್ಕ ಮೇಡಮ್ ಅವರಾಗಿರ್ಬೋದು ಬಂದಿದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಒಂದು ವಿಜೃಂಭಣೆಯಿಂದ, ಒಂದು ಸಡಗರದಿಂದ ಹೆಚ್ಚಾಗಿ ಹೇಳ್ಬೇಕಂದ್ರೆ ಎಲ್ಲ ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮ ಮಾಡಿದರೆ ತುಂಬ ಖುಷಿ ಆಯಿತು. ಹಾಗಾಗಿ ಮುಂದೆ ದಿನಗಳಲ್ಲಿ ಇದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಎಲ್ಲರಿಗೂ ಒಂದು ಎಲ್ಲ ಜೊತೆ ಸೇರಿ ಒಗ್ಗಟ್ಟಾಗಿ ಮಾಡಲಿ ಅಂತ ಕೇಳ್ಕೊಂತೀನಿ. ಯುವಕರಿಗೆ ಒಂದೇ ಹೇಳೋದು, ಗಣೇಶನ ಆಚರಿಸೋದಲ್ಲದೆ ಹುಷಾರಾಗಿ ಬಿಡೋ ವಿಸರ್ಜನೆ ಟೈಮಲ್ಲಿ ಯಾವುದೇ ಆಘಾತ ಆಗದೇ ಇರೋ ರೀತಿ ನೋಡಿಕೊಂಡು, ಸಾರ್ವಜನಿಕರಿಗೆ ತೊಂದರೆ ಆಗದಿರೋಂಗೆ ನೋಡಿಕೊಂಡು ಎಲ್ಲರೂ ಖುಷಿಯಾಗಿ ಆಚರಿಸ್ರಿ ಅಂತ ಹೇಳ್ತೀನಿ ಅಷ್ಟೇ. ಇವತ್ತು ಸಿಂಗೇನಗರ ಗ್ರಾಮದಲ್ಲಿ 9ನೇ ವರ್ಷದ ಗಣೇಶ ಉತ್ಸವವನ್ನು ಆಚರಣೆ ಮಾಡಿದ್ದಾರೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಎಲ್ಲ ಮನೆಯವರು ಸೇರಿ, ಎಲ್ಲ ಊರು ಗ್ರಾಮಸ್ಥರು ಎಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮಕ್ಕೆ ಪ್ರಥಮ ಬಾರಿಗೆ ನಾವು ನೋಡ್ತಾ ಇದ್ದೀನಿ. ನಾವು ಅಷ್ಟೊಂದು ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ, ಆದ್ರೂ ಎಲ್ಲರೂ ಸೇರ್ತಾರೆ ಅಂದಾಗ ನಮ್ಮ ಉಲ್ಲಾಸ್ ಅವ್ರನ್ನ ಬೆಳಗ್ಗೆನೇ ಮಾತಾಡಿ ಒಂದ್ಸಾರಿ ಬಂದೋಗಿ ಅಂತ ಕರ್ಕೊಂಡ್ಬಂದ್ವಿ. ಈ ಯುವಕರಿಗೆ ನಾನೊಂದು ವಿಚಾರ ಹೇಳ್ಬೇಕಂತ ಏನಪ್ಪ ಅಂದರೆ, ಈ ಗಣೇಶ ಬಿಡುವಾಗ ಮೊದಲೇ ಪ್ಲ್ಯಾನಿಂಗ್ ಆಗಿರ್ತದೋ ಇಲ್ವೋ, ಆ ಟೈಮ್ಗೆ ಆ ಗಲಾಟೆಗಳಾಗ್ತದೋ ಗೊತ್ತಿಲ್ಲ. ಎಲ್ಲ ಕಡೆನೂ ಬಿಡುವಾಗ ಗಲಾಟೆ ಮಾಡ್ತೀರಾ. ನಿಮಗೊಂದು ಬುದ್ಧಿವಾದನ ತಿಳ್ಕೊಳ್ರಿ, ನೀವು ಇಲ್ಲ ಕಿವಿ ಮಾತಾಡೋದು ತಿಳ್ಕೊಳ್ಳಿ. ನಾನೊಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಕುಡಿಯೋದಾದರೆ ಗಣೇಶ ವಿಸರ್ಜನೆ ಮಾಡುವಾಗ ಕುಡಿಬೇಡಿ. ಗಣೇಶ ವಿಸರ್ಜನೆ ಮಾಡಿ ಬಂದಾದ ಮೇಲೆ ಎಲ್ಲ ಕುಟ್ಕೊಂಡು ಪಾರ್ಟಿ ಮಾಡ್ತೀರಾ, ನೀವು ಏನು ಮಾಡ್ತೀರೋ ಮಾಡಿರಿ, ಸಂತೋಷವಾಗಿ ಎಲ್ಲ ಇರ್ರಿ. ಗಲಾಟೆಗಳಿಗೆ ನೀವು ನೋಡ್ತಾ ಇದ್ದೀರ ಮಂಡ್ಯದಲ್ಲಿ ಹತ್ತಿ ಉರಿದ್ಬಿಡ್ತು ಮೊನ್ನೆ ಮದ್ದೂರಲ್ಲಿ. ಆ ಥರ ಆಗಬಾರ್ದು, ಊರುಗಳಲ್ಲಿ ಆ ಥರ ಆಗಬಾರ್ದು. ನಿಮ್ಮದು ಏನೇ ಇದ್ರೂ ನೀವು ಗಣೇಶನ ಟಾರ್ಗೆಟ್ ಮಾಡ್ಕೊಂಡು ಗಣೇಶನ ಇಡ್ತೀವಿ ಅಂತೇಳಿ ಆ ಗಣೇಶನ ಮೇಲೆ ನೆಪ ಹಾಕ್ಕೊಂಡು ಗಲಾಟೆಗಳು ಮಾಡಬೇಡಿ. ಆ ದೇವ್ರಿಗೆ ಕೆಟ್ಟ ಹೆಸರು ಬರ್ತದೆ. ನೀವು ವರ್ಷಕ್ಕೊಂದು ಹಬ್ಬ ಮಾಡ್ತೀರಿ. ನೀವು ನಾನು ನಿಮ್ಗೆ ಹೇಳೋದಾದ್ರೆ ಯುವಕರಿಗೆ ಅದನ್ನು ನಾನು ವಿಚಾರ ಹೇಳ್ಬೇಕು ಅಂದ್ಕೊಂಡಿದ್ದೀನಿ, ಹೇಳ್ತಾ ಇದ್ದೀನಿ. ಗಣೇಶ ಬಿಡುವಾಗ ಯಾವುದೇ ಕುಡಿದು ಬಿಟ್ಟು ಗಣೇಶನ ವಿಸರ್ಜನೆ ಮಾಡೋಕೆ ಹೋಗಬೇಡಿ. ಎಲ್ಲ ಒಗ್ಗಟ್ಟಾಗಿ ಯಾವ ರೀತಿ ಗಣೇಶನಿಗೆ ಕುಡಿಸ್ತಿರೋ ಅದೇ ರೀತಿಯಲ್ಲೇ ಗಣೇಶನ ವಿಸರ್ಜನೆ ಮಾಡಿ ಬಂದು ಎಲ್ಲ ಖುಷಿಯಾಗಿರಿ. ಶಿವಣ್ಣದ್ದು ನಡ್ಕೊಂಡೇ ಬರ್ತಾ ಇರ್ತದೆ. ಅದ್ರಲ್ಲಿ ಅಲ್ಲೊಂದು ಇಲ್ಲೊಂದು ಮಧುರನ ಅಭಿಮಾನ ಒಂದು ಮಾಡ್ಕೊಂಡು ಬರ್ತಾ ಇರ್ತಾರೆ. ಇದೇ ರೀತಿ ಮಾಡಲಿ, ಅದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ, ಮಾಡಲಿ. ಶಿವಣ್ಣವರು ವರ್ಷನೂ ಎಲ್ಲರಿಗೂ ಗಣೇಶನಿಗೆ ಸಹಾಯ ಮಾಡ್ತಾನೆ ಇರ್ತಾರೆ. ಎಲ್ಲ ಕಾರ್ಯಕ್ರಮ ಮಾಡ್ತಾರೆ, ಗಣೇಶ ಅಂತ ಏನಿಲ್ಲ, ಎಲ್ಲ ಕಾರ್ಯಕ್ರಮ ಮಾಡ್ತಾರೆ. ಹಂಗೆ ಅವರು ಅದೇ ಕಂಟಿನ್ಯೂ ಮಾಡ್ಕೊಂಬಂದು ನಾನು ಕೇಳ್ಕೊತೀನಿ. ಈ ದಿನ ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ಏನು ವಿನಾಯಕ ಗೆಳೆಯರ ಬಳಗದಿಂದ ಇವತ್ತು ಅದ್ದೂರಿ ಗಣೇಶೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ವಿಶೇಷ ಏನಂದರೆ, ಇವತ್ತು ಅನೇಕ ಸರಿ ಗಣೇಶ ಹಬ್ಬದಿಂದನೂ ಸುಮಾರು ಗಣೇಶ ಉತ್ಸವಗಳನ್ನ ಮಾಡ್ತಾ ಇದ್ದೀವಿ. ಆದರೆ ಇವತ್ತಿನ ದಿನ ವಿಶೇಷವಾಗಿ ಎಲ್ಲ ಯುವಕರು ಸೇರಿ ಒಂದು ಒಗ್ಗಟ್ಟಿನಿಂದ ಇವತ್ತು ಒಂದು ವಿಶೇಷವಾಗಿ ಇವತ್ತು ಹಬ್ಬ ಮಾಡ್ಬೇಕಂತ ನಾವು ಎಲ್ಲ ಮತ್ತು ಇವರೆಲ್ಲ ನಮ್ಮ ಹತ್ರ ಇದು ಮಾಡಿದ್ರು. ಆವಾಗ ಎಲ್ಲರೂ ಸೇರಿ ಒಂದು ಒಗ್ಗಟ್ಟಿಂದ ಮಾಡ್ರಿ ಅಂತ ಹೇಳಿದ್ವಿ. ಅವಾಗ ಎಲ್ಲರೂ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಒಂದು ವಿಜೃಂಭಣೆಯಿಂದ ಗಣೇಶ ಪ್ರತಿಷ್ಠಾಪನೆ ಮಾಡಿ ಗಣೇಶವನ್ನ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಈ ವಿಶೇಷ ಏನಂದ್ರೆ, ನಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ನಮ್ಮ ಸ್ಥಾನಿಕ ಶಾಸಕರಾದಂಥ MP ಶಾಸಕರಾದಂಥ ಶಿವಣ್ಣ ಅವರು ಹಾಗೂ ಮತ್ತು ನಮ್ಮ ಮಧುರಪ್ಪನವರು ನಮ್ಮ ಗ್ರಾಮಕ್ಕೆ ವಿಶೇಷವಾಗಿ ಒಂದು ಟೂರ್ನಮೆಂಟ್ ಆಗಲಿ, ಒಂದು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಮುಂದೆ ನಿಂತ್ಕೊಂಡು ಅವರು ಒಂದು ಮುಂದಾಳತ್ವದಲ್ಲಿ ಏನಂತ ಗೊತ್ತಿಲ್ಲ, ನಮ್ಮ ಊರು ಸಿಂಗೇನಗರದ ಮಾತ್ರ ಭಾಳ ಅಭಿಮಾನ ತೋರಿಸ್ತಾ ಇದ್ದಾರೆ. ನಮ್ಮ ಶಿವಣ್ಣವರು ಅಷ್ಟೇ ವಿಶೇಷವಾಗಿ ನಮ್ಮ ಗ್ರಾಮಕ್ಕೆ ಒಂದು ವಿಶೇಷವಾಗಿ ಒಂದು ಇದು ಮಾಡಿಕೊಂಡು ಅವರ ಒಂದು ಪ್ರೀತಿ ಒಂದು ಇದೇ ಥರ ಇರಲಿ, ಒಂದು ಎಲ್ಲರ ಒಂದು ಅವರ ಆಶೀರ್ವಾದ. ಮಧುರಪ್ಪನವ್ರು ಮಾತ್ರ ಬಹಳ ಜವಾಬ್ದಾರಿ ಹೊತ್ಕೊಂಡು ನಮ್ಮ ಗ್ರಾಮಕ್ಕೆ ಬಹಳಷ್ಟು ಒತ್ತು ಕೊಟ್ಟು ನಮ್ಮ ಯುವಕರಿಗೆ ಒಂದು ಹುಮ್ಮಸ್ಸನ್ನ ನೀಡ್ತಾ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಎಲ್ಲ ಯುವಕರ ಪರವಾಗಿ, ನಮ್ಮ ಶಿವಣ್ಣವ್ರಿಗೂ ಮತ್ತು ನಮ್ಮ ಇವಾಗ ವಿಶೇಷವಾಗಿ ಇವತ್ತಿನ ದಿನ ನಮ್ಮ ಉಲ್ಲಾಸ್ ಅವ್ರು ಬಂದಿದ್ದಾರೆ, ಅವ್ರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ಬಹಳ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ನಮ್ಮ ಗ್ರಾಮದಲ್ಲಿ ಯಾವುದೇ ರೀತಿ ಇವತ್ತೊಂದು ಗಣೇಶೋತ್ಸವ ಮಾಡಿರಾಗಲಿ, ಯಾವುದೇ ಟೂರ್ನಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಅಹಿತಕರ ಘಟನೆಗಳು ಯಾವತ್ತೂ ನಡೆದಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಒಂದು ಸಮತೋಲನವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ತರ ನಮ್ಮ ಗ್ರಾಮದಲ್ಲಿ ಯುವಕರು ಇದೇ ತರ ಮುಂದುವರಿಸ್ಕೊಂಡು ಇದೇ ಹಬ್ಬ ಆಚರಣೆಗಳನ್ನ ಮಾಡ್ಕೊಂಡು ಒಗ್ಗಟ್ಟಿಂದ ಮಾಡ್ಕೊಂಡು ಹೋದ್ರೆ ಎಲ್ಲರೂ ಅವ್ರ ಮಧುರಪ್ಪನವರ ಆಶೀರ್ವಾದ ಇರ್ತದೆ. ನಮ್ಮ ಇವಾಗ ಯೂತ್ಸ್ ನಮ್ಮ ಉಲ್ಲಾಸ್ ಅವ್ರು ಬಂದಿದ್ದಾರೆ, ಅವರು ಕೂಡ ನಮ್ಮ ಜೊತೆಯಲ್ಲಿ ಇರ್ತಾರೆ. ಅದಕ್ಕೋಸ್ಕರ ಮತ್ತೊಮ್ಮೆ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಯುವಕರ ಪರವಾಗಿ ಅವರಿಗೆ ವಿಶೇಷವಾಗಿ ಮಧುರಪ್ಪನವ್ರಿಗೂ ಮತ್ತು ನಮ್ಮ ಉಲ್ಲಾಸ್ ಅವ್ರಿಗೂ, ಅದೇ ರೀತಿ ನಮ್ಮ ಯೂತ್ ಪ್ರೆಸಿಡೆಂಟ್ ಮನೋಹರ್ ಬಂದಿದ್ದಾರೆ.
ಆಗ ಎಲ್ಲ ಗಣ್ಯವ್ಯಕ್ತಿಗಳು ಬಂದಿದ್ದಾರೆ. ಅವ್ರಿಗೆಲ್ಲ ಸಹ ನಮ್ಮ ಗ್ರಾಮದ ಪರವಾಗಿ ಸ್ವಾಗತ ಬಯಸುತ್ತಾ ಎಲ್ಲ ಧನ್ಯವಾದಗಳು. ನಾವು 9ನೇ ವರ್ಷದ ಗಣೇಶ ಕೂರಿಸಿ ಎಲ್ಲ ಮಾಡಿ ನಮ್ಮ ಮುದ್ರಣ್ಣವರು ಬರ್ಲೇಬೇಕಂತೇಳಿ ನಾವು ಎಲ್ಲ ರಿಕ್ವೆಸ್ಟ್ ಮಾಡಿ ಉಲ್ಲಾಸ ಅಣ್ಣವ್ರನ್ನ ಕರ್ಕೊಂಡ್ ಬರ್ಲೇಬೇಕಂತೆಲ್ಲ ಹೇಳಿ, ಇಲ್ಲಣ್ಣಪ್ಪ ನೀವು ಬರ್ಲೇಬೇಕಂತೇಳಿ ರಿಕ್ವೆಸ್ಟ್ ಮಾಡಿ ಕರ್ಸ್ಕೊಂಡು ಈ ಸ್ಟಾರ್ ಏನೋ ನಮ್ಮ ಕೈಲಾದಷ್ಟು ಏನೋ ಮಾಡಿದೀವಿ. ಏನೋ ಅವರು ಖುಷಿಯಾಗಿದೆ, ಅವ್ರು ಬಂದಿರೋದೇ ನಮ್ಗೆ ತುಂಬಾ ಖುಷಿ. ಹಂಗಾಗಿಂದ ನಾವು ಅವ್ರು ಬಂದಿರೋದಕ್ಕೆ ಒಂದು ಧನ್ಯವಾದಗಳು ಹೇಳ್ತಿದೀವಿ. ಗಣೇಶ ಹಬ್ಬ ಮಾಡಿದ್ರು ಇಲ್ಲೇ ಕೆಳಗೆ ಬೀದಿಯಲ್ಲಿ. ಮಧುರಣ್ಣ ಅವರು ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಈಗ ಎಲ್ಲರಿಗೂ ಮಾಡ್ತಾ ಇರ್ಲಿ ಅಂತ ಕೇಳ್ಕೊಂತೀವಿ.